ಸಮುದಾಯ ಬಾನುಲಿ ರೇಡಿಯೋ ಮಣಿಪಾಲದ ಕೇಳುಗ ಮಿತ್ರರೇ, ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಅರ್ಪಿಸುತ್ತಿದೆ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ. ಕಥೆಯ ಸಾಗರದಲ್ಲಿ ಅಮೃತದ ಬಿಂದು ವಾರವಾರವೂ ಕಿವಿದೆರೆಗೆ ಬಂದು ಕಥೆಯ ಸಾಗರದಲ್ಲಿ ಅಮೃತದ ಬಿಂದು ಮನ ಮುದಗೊಳಿಸುತ್ತಲೀ ವಿಚಾರ ತುಂಬಿ ಭಾವಕೋಶವ ವಿಸ್ತರಣೆಗೈದು ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ ಬದುಕಿಗೆ ಅನುಗೊಳಿಸಿ ಕತೆ ಕೇಳೋಣ ಕತೆ ಕೇಳೋಣ ಕತೆ ಕೇಳೋಣ. ರೇಡಿಯೋ ಮಣಿಪಾಲ್ ಶ್ರೋತೃ ಬಾಂಧವರೇ, ಇದೀಗ ಪ್ರಸಾರವಾಗಲಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮದ 189ನೇ ಸಂಚಿಕೆಯಲ್ಲಿ ಸ್ವರಚಿತ ಕಥೆಯನ್ನು ವಾಚಿಸಲಿದ್ದಾರೆ ಶಿಕ್ಷಕರಾದ ಆಶಾಲತಾ ಬ್ರಹ್ಮಾವರ. ಬನ್ನಿ ಕಥೆ ಕೇಳೋಣ. ನನ್ನೆಲ್ಲ ಕೇಳುಗ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಈ ದಿನ ನಾನು ನೆನಪಿನ ಬುತ್ತಿ ಎಂಬ ಸ್ವರಚಿತ ಕಥೆಯನ್ನು ವಾಚಿಸಲಿದ್ದೇನೆ. ಕೃಷ್ಣ ಸುಂದರಿ ಶಾಂತ, ಅವಳ ಗಂಡ ಶ್ವೇತವರ್ಣ ಸ್ಫುರದ್ರೂಪಿ. ಶಾಂತಳಿಗೆ ತನ್ನ ಗಂಡ, ತನ್ನ ಮುದ್ದಾದ ಮಗ ಇಷ್ಟೇ ಅವಳ ಪ್ರಪಂಚವಾಗಿತ್ತು. ಶಾಂತ ಎಂದಿನಂತೆ ದೈನಂದಿನ ಕಾರ್ಯಚಟುವಟಿಕೆಗಳನ್ನು ಮುಗಿಸಿದಳು. ತನ್ನ ಗಂಡನನ್ನು ಕಚೇರಿ ಕೆಲಸಕ್ಕೆ ಮತ್ತು ತನ್ನ ಮಗನನ್ನು ಶಾಲೆಗೆ ಕಳುಹಿಸಿದ ನಂತರ ತಾನೂ ಸ್ವಲ್ಪ ತಿಂಡಿಯನ್ನು ತಿಂದಳು. ತುಂಬಾ ಆಯಾಸಗೊಂಡಿರುವುದರಿಂದ ಅವಳ ನೆಚ್ಚಿನ ಕುರ್ಚಿಯಲ್ಲಿ ಬಂದು ಕುಳಿತು ವಿಶ್ರಮಿಸಿಕೊಂಡಳು. ಅವಳ ಪಾಲಿಗೆ ಅದು ಬರೀ ಕುರ್ಚಿಯಲ್ಲ, ಅದು ಅವಳ ಅಮ್ಮನ ಬಿಸಿ ಅಪ್ಪುಗೆ ಎಂಬಂತೆ ಅವಳಿಗೆ ಭಾಸವಾಗುತ್ತಿತ್ತು. ಏಕೆಂದರೆ ಅವಳ ಅಮ್ಮ ಯಾವಾಗಲೂ ಅದೇ ಕುರ್ಚಿಯ ಮೇಲೆ ಕುಳಿತುಕೊಳ್ಳುತ್ತಿದ್ದರು. ಕುರ್ಚಿಯ ಮೇಲೆ ಕುಳಿತ ಶಾಂತಾಳ ಕಣ್ಣಿನ ದೃಷ್ಟಿಗಳು ಗೋಡೆಯ ಮೇಲಿನ ಭಾವಚಿತ್ರದ ಕಡೆಗೆ ತೆರಳಿತು. ಆಗ ಶಾಂತಾಳ ನೆನಪಿನ ಬುತ್ತಿಯಿಂದ ಒಂದೊಂದೇ ನೆನಪುಗಳು ಹೊರಬರಲಾರಂಭಿಸಿದವು. ಆಗ ಶಾಂತಳಿಗೆ 5 ವರ್ಷ ಇದ್ದಿರಬಹುದು. ಒಮ್ಮೆ ಅಮ್ಮ ಮನೆ ಮುಂದೆ ಗುಡಿಸಿ ನೀರು ಚಿಮುಕಿಸಿ ಚುಕ್ಕಿ ಇಟ್ಟು ಬಣ್ಣ ಬಣ್ಣದ ಬಣ್ಣಗಳಿಂದ ರಂಗೋಲಿ ಬಿಡಿಸುತ್ತಲಿದ್ದರು. ಪುಟ್ಟ ಪೋರಿ ಶಾಂತ ಬಿಳಿ ಬಣ್ಣದ ಫ್ರಾಕನ್ನು ಧರಿಸಿದ್ದಳು. ನೇರವಾಗಿ ಅಮ್ಮನ ಕಡೆಗೆ ಓಡಿ ಬಂದವಳೆ ತನ್ನ 2 ಕೈಗಳಿಂದ ರಂಗೋಲಿಯ ಬಣ್ಣಗಳಲ್ಲಿ ಆಟವಾಡತೊಡಗಿದಳು. ಶ್ವೇತವರ್ಣದ ಬಟ್ಟೆ ಅದರ ಬಣ್ಣವನ್ನೇ ಕಳೆದುಕೊಂಡಿತು. ಕೋಪಗೊಂಡ ಅಮ್ಮ ಅವಳನ್ನು ಅಟ್ಟಿಸಿಕೊಂಡು ಹೋದರು. ಗಡಿಬಿಡಿಯಲ್ಲಿ ತಪ್ಪಿಸಿಕೊಳ್ಳಲು ಓಡಿದ ಶಾಂತ ಆ ಒರಟಾದ ನೆಲದ ಮೇಲೆ ದೊಪ್ಪನೆ ಬಿದ್ದಳು. ಕಾಲುಗಳು ಪರಚಿದ ಗಾಯಗಳಿಂದ ಉರಿಯತೊಡಗಿದವು. ಶಾಂತ ಒಂದೇ ಸಮನೆ ಅಳುತ್ತಲೇ ಇದ್ದಳು. ಆಗ ಅವಳ ತಲೆಯನ್ನು ಸಾಂತ್ವನದ ಕೈಗಳಿಂದ ಅಮ್ಮ ನೇವರಿಸಿದರು. ಅಮ್ಮನ ಸ್ಪರ್ಶ ಶಾಂತಳಿಗಾದ ನೋವನ್ನು ಮರೆಸಿತು. ಪಕ್ಕದ ಮನೆಯ ಗೆಳೆಯರೊಂದಿಗೆ ಮರಕೋತಿ ಆಟವಾಡಲು ತಾನೂ ಬರುತ್ತೇನೆ ಎಂದು ಹಠ ಹಿಡಿದು ಆಟವಾಡಲು ಹೋಗಿ ತೋಟದ ಮಾಲೀಕ ಬಂದಾಗ ಅಲ್ಲಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗದೆ ಸಿಲುಕಿಕೊಂಡು ಏಟು ತಿಂದಿರುವ ಕ್ಷಣವನ್ನು ನೆನೆದು ಒಮ್ಮೆ ತುಟಿ ಅಂಚಿನಲ್ಲಿ ನಗು ಬಂದಿತು. ಅವಳ ಅಮ್ಮ ಮಗಳಿಗೆ ತಿಳಿ ಹೇಳುತ್ತಾ ನೋವಾದ ಕಡೆ ಔಷಧಿಯನ್ನು ಹಚ್ಚುವುದನ್ನು ತೆಗೆದು ನೆನೆದು ಭಾವಪರವಶಳಾದಳು. ಶಾಂತಾಳ ತಾಯಿಗೆ ಮಗಳೆಂದರೆ ತುಂಬಾ ಪ್ರೀತಿ. ಯಾರೇನೇ ತಿನ್ನಲು ಕೊಟ್ಟರೂ ಅದರಲ್ಲಿ 1 ಪಾಲು ತನ್ನ ಮಗಳಿಗಾಗಿ ಎತ್ತಿಡುತ್ತಿದ್ದರು.
ಹೀಗೆ ಒಮ್ಮೆ ಅವರ ಊರಿನಲ್ಲಿ ಸಾರ್ವಜನಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆದಿತ್ತು. ಶಾಂತ ಚಿಕ್ಕವಳಾದ್ದರಿಂದ ನೂಕುನುಗ್ಗಲಿನಲ್ಲಿ ಅವಳು ಬೇಡವೆಂದು ಮನೆಯಲ್ಲಿಯೇ ಕೂರಿಸಿ ಹೋಗಿದ್ದರು. ಶಾಂತಳ ತಾಯಿ ಮಾತ್ರ ಊಟಕ್ಕೆ ತೆರಳಿ ಮರಳಿ ಮನೆಗೆ ಬರುವಾಗ ಅಲ್ಲಿ ಕೊಟ್ಟ ಹೋಳಿಗೆಯೊಂದಿಗೆ ಶಾಂತಳಿಗೆ ಪ್ರಿಯವಾದ ಹಪ್ಪಳವನ್ನು ತನ್ನ ಸೆರಗಿನಲ್ಲಿ ಕಟ್ಟಿಕೊಂಡು ಬಂದಿದ್ದರು. ಅದನ್ನು ತಂದು ಶಾಂತಳಿಗೆ ಕೊಡುವಷ್ಟರಲ್ಲಿ ಆ ಹಪ್ಪಳ ಪುಡಿಪುಡಿಯಾಗಿತ್ತು. ಆದರೂ ಶಾಂತ ಸಂತೋಷದಿಂದ ಅದೆಲ್ಲವನ್ನೂ ತಿಂದು ಮುಗಿಸಿದ್ದಳು. ಒಮ್ಮೆ ಇದ್ದಕ್ಕಿದ್ದಂತೆ ಅವಳ ತಾಯಿಗೆ ಏನಾಗಿ ಬಿಟ್ಟಿದೆಯೋ ಗೊತ್ತಿಲ್ಲ. ಶಾಂತ ಆಗ ಏನನ್ನೂ ಅರಿಯದ ಹುಡುಗಿ. ಹೂವಿನ ರಾಶಿಗಳ ಮಧ್ಯದಲ್ಲಿ ತಾಯಿಯನ್ನು ಮಲಗಿಸಿದ್ದರು. ಮನೆ ತುಂಬಾ ಜನಗಳು. ಗುಜುಗುಜು ಸದ್ದು. ಇನ್ನೊಂದು ಕಡೆ ರೋದನದ ಧ್ವನಿ. ಶಾಂತ ಮಾತ್ರ ಆಡಿಕೊಂಡು ಒಂದು ಕಡೆ ಇದ್ದಳು. ಏನಾಗಿದೆ ಎಂಬ ಅರಿವಾಗಿದ್ದೇ ಅವಳು ದೊಡ್ಡವಳಾದ ಮೇಲೆ. ಅವಳ ತಾಯಿ ಅವಳನ್ನು ಅಗಲಿ ಮರಳಿ ಬಾರದ ಊರಿಗೆ ಹೋಗಿದ್ದರು. ಶಾಂತಾಳ ತಾಯಿ ತೀರಿಕೊಂಡು ವರ್ಷಗಳೇ ಆದರೂ ಅವಳಿಗೆ ಈಗಷ್ಟೇ ಆ ಘಟನೆ ನಡೆದಿದೆ ಎಂಬಂತೆ ಭಾಸವಾಗುತ್ತಿತ್ತು. ಹೀಗೆ ಒಂದೇ ಎರಡೆ, ಒಂದರ ಹಿಂದೆ ಒಂದು ಅಮ್ಮನ ನೆನಪುಗಳು ಅವಳನ್ನು ಕಾಡುತ್ತಲಿತ್ತು. ತಂದೆ ಇಲ್ಲದ ಶಾಂತಾಳಿಗೆ ಒಂದು ಒಳ್ಳೆಯ ಬದುಕನ್ನು ಕಟ್ಟಿಕೊಡಬೇಕೆಂಬ ಆಸೆ ಅವರ ಅಮ್ಮನದ್ದಾಗಿತ್ತು. ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು. ಶಾಂತಾಳ ಕಣ್ಣಿನಿಂದ ಕಣ್ಣೀರ ಹನಿ ಧಾರಾಕಾರವಾಗಿ ಸುರಿಯತೊಡಗಿತು. ಅಷ್ಟರಲ್ಲಿ ಶಾಂತ ಶಾಂತ ಎಂಬ ಧ್ವನಿಗೆ ಕಲ್ಪನಾ ಲೋಕದಿಂದ ವಾಸ್ತವ ಲೋಕಕ್ಕೆ ಬಂದ ಶಾಂತಾಳಿಗೆ ಹೊತ್ತು ಕಳೆದದ್ದೇ ಗೊತ್ತಾಗಿರಲಿಲ್ಲ. ಅಂದು ಶನಿವಾರ ಮಧ್ಯಾಹ್ನವಾದ್ದರಿಂದ 1 ಗಂಟೆ ವೇಳೆಗೆ ಶಾಂತಾಳ ಗಂಡ ಮತ್ತು ಆಕೆಯ ಮಗ ಮನೆಯನ್ನು ತಲುಪಿದ್ದರು. ಊಟದ ಸಮಯವಾದ್ದರಿಂದ ಹಸಿದಿರುವ ಅವರು ಶಾಂತಾಳನ್ನು ಕೂಗಿದರೆ ಶಾಂತ ಬೇರೆ ಲೋಕದಲ್ಲೇ ಮೈಮರೆತಿದ್ದಳು. ಶಾಂತ ಶಾಂತ ಎಂಬ ಕೂಗಿಗೆ ಧಡಕ್ಕನೆ ಎದ್ದ ಶಾಂತ ತನ್ನ ಮುಂದಿರುವ ಗಂಡ ಮತ್ತು ಮಗನನ್ನು ನೋಡಿದಳು. ಗೋಡೆಯ ಮೇಲಿನ ಗಡಿಯಾರದ ಕಡೆಗೆ ತನ್ನ ದೃಷ್ಟಿಯನ್ನು ಒಮ್ಮೆ ಹಾಯಿಸಿದಳು. ಊಟದ ವೇಳೆ ಎಂದು ತಿಳಿದು ಗಡಿಬಿಡಿಯಿಂದ ಅಡುಗೆ ಮನೆಯ ಕಡೆಗೆ ತೆರಳಿ ತಟ್ಟೆಗಳಿಗೆ ಊಟ ಬಡಿಸಿಕೊಂಡು ಬಂದು ತನ್ನ ಗಂಡ ಮತ್ತು ಮಗನ ಮುಂದೆ ಇರಿಸಿದಳು. ಆದರೆ ಶಾಂತಾಳ ಮೌನ, ಬೇಸರ, ಕಣ್ಣಂಚಿನಲ್ಲಿರುವ ಕಣ್ಣೀರಿನ ಹನಿಯನ್ನು ನೋಡಿ ಅವಳ ಗಂಡ ಆಕೆಯನ್ನು ಸಮಾಧಾನಪಡಿಸಿದ. ತಾಯಿಯ ಬಗ್ಗೆ ಯೋಚಿಸಿ ಮಾನಸಿಕ ಖಿನ್ನತೆಗೆ ಒಳಗಾಗುತ್ತಾಳೋ ಎಂಬ ಭಯ ಆತನದು. ಶಾಂತಾಳ ಗಂಡ ಒಮ್ಮೆಯೂ ಆಕೆಯನ್ನು ನೋಯಿಸಿದವನಲ್ಲ. ಆಕೆ ಎಂದರೆ ಆತನಿಗೆ ತುಂಬಾ ಪ್ರೀತಿ. ಏಕೆಂದರೆ ಶಾಂತ ಸ್ವಭಾವದ ವ್ಯಕ್ತಿತ್ವ ಆಕೆಯದಾಗಿತ್ತು. ತನ್ನ ಗೆಳೆಯನ ಮದುವೆಯಲ್ಲಿ ನೋಡಿ ಮೆಚ್ಚಿ ಮದುವೆ ಆದ. ದಿನವಹಿ ಕಾರ್ಯಚಟುವಟಿಕೆಗಳಲ್ಲಿಯೂ ಎತ್ತಿದ ಕೈ. ತಾಯಿಯಂತೆ ಪ್ರೀತಿ ಮಾಡುವ ಗಂಡನ ಕಣ್ಣನ್ನೇ ನೋಡಿದ ಶಾಂತಳಿಗೆ ಗಂಡನ ಪ್ರೀತಿಯ ಸ್ಪರ್ಶ, ಸಾಂತ್ವನದ ನುಡಿಗಳು ಎಲ್ಲವನ್ನೂ ಒಮ್ಮೆಲೆ ಮರೆಯುವಂತೆ ಮಾಡಿತು. ಇದುವರೆಗೆ ಕಥೆಯನ್ನು ಆಲಿಸಿದ ತಮಗೆಲ್ಲರಿಗೂ ವಂದನೆಗಳು. ಸಹೃದಯಿ ಕೇಳುಗರೆ, ಇದುವರೆಗೆ ಶಿಕ್ಷಕರಾದ ಆಶಾಲತಾ ಬ್ರಹ್ಮಾವರ ಅವರಿಂದ ಸ್ವರಚಿತ ಕಥೆಯನ್ನು ಕೇಳಿದಿರಿ. ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಅರ್ಪಿಸುತ್ತಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ಕಥೆ ಕೇಳಲು ಮತ್ತೆ ಭೇಟಿಯಾಗೋಣ.